ಇನ್ನು 233ನೇ ವರ್ಷಕ್ಕ ಈ ಕಾರ್ಯಕ್ರಮ ನಡೀತಾ ಇದೆ. 18ನೇ ವರ್ಷದ ಪುಣ್ಯಾರಾಧನೆ ಕೂಡ ನಡೀತಾ ಇದೆ. ಮಧ್ಯ ದಾರಿಯಲ್ಲಿ ನಮ್ಮ ಈ ಮಠದ ಭಕ್ತರಾದಂಥ ಚಲುವರಾಯ ಸ್ವಾಮಿಯವರು ಕೂಡ ಭೇಟಿ ಮಾಡಿದೆ. ಇವತ್ತು ಬೆಂಗಳೂರಿನಲ್ಲಿ ಇಂಟರ್ನ್ಯಾಷನಲ್ ಡ್ಯಾಮ್ ಸೇಫ್ಟಿ ಕಾರ್ಯಕ್ರಮ ನನ್ನ ಮುಖಂಡತ್ವದಲ್ಲೇ ಇವತ್ತು ಬೆಂಗಳೂರಿನಲ್ಲಿ ನಡೀತಾ ಇದೆ. ನಾನು ಬರಕ್ಕೆ ಆಗ್ತಿರ್ಲಿಲ್ಲ, ಬರಬಾರ್ದು ಅಂತನೂ ತೀರ್ಮಾನ ಮಾಡಿಕೊಂಡಿದ್ದೆ. ಬರಬಾರ್ದು ಅಂದ್ರೆ ಕಾರ್ಯಕ್ರಮದ ಒತ್ತಡದಿಂದ ನಾವೆಲ್ಲ ಇವತ್ತು ನಮ್ಮ ಸರ್ಕಾರ, ನಾನು ಡೆಪ್ಟಿ ಚೀಫ್ ಮಿನಿಸ್ಟರ್ ಆಗಿ ಇವತ್ತಿಗೆ 1,000 ವರ್ಷ 1,000 ದಿನ ಆಗಿದೆ. ಆ ದಿನದಿಂದ ನಾವು ಹಾವೇರಿಲಿ ಕಾರ್ಯಕ್ರಮ ಇಟ್ಕೊಂಡಿದ್ದು ಈ ಡ್ಯಾಮ್ ಸೇಫ್ಟಿ ದಿನ ಅಂತೇಳಿ ಆಚರಣೆ ನಡೀತಾ ಇದೆ. ಈ ಎಲ್ಲ ಅಣೆಕಟ್ಟುಗಳು ನಮ್ಮ ರಾಜ್ಯದಲ್ಲಿ 238 ಅಣೆಕಟ್ಟುಗಳಿದೆ. ಇಡೀ ಭಾರತದಲ್ಲೇ 6,000 ಚಿಲ್ಲರೆ ಅಣೆಕಟ್ಟಿದೆ. ಇದ್ರ ಬಗ್ಗೆ ಡ್ಯಾಮ್ ಸೇಫ್ಟಿ ಬಗ್ಗೆ ವ್ಯಾಪಕವಾದಂಥ ಚರ್ಚೆ ಮಾಡಲಿಕ್ಕೆ ಇವತ್ತು ಇಡೀ ವಿಶ್ವದ ಅನೇಕ ನಾಯಕರುಗಳು ಡ್ಯಾಮ್ ಸೇಫ್ಟಿಗೆ ಸಂಬಂಧಪಟ್ಟಂಥ ಇಂಜಿನಿಯರ್ಗೂ ಕೂಡ ಎಲ್ಲ ಚರ್ಚೆ ಮಾಡ್ತಾ ಇದ್ದಾರೆ. ಈ ಮಧ್ಯದಲ್ಲಿ ನಾನು ಅದನ್ನು ಉದ್ಘಾಟನೆ ಮಾಡಿ ನಾನು ಮುಖ್ಯಮಂತ್ರಿಗಳು ಒಂದು 5 ನಿಮಿಷ ಮುಖ ತೋರಿಸ್ಬಿಟ್ಟು ದೇವರ ಆಶೀರ್ವಾದವನ್ನು ಪಡ್ಕೊಂಡು ನಿಮ್ಮೆಲ್ಲರ ಆಶೀರ್ವಾದವನ್ನು ಪಡ್ಕೊಂಡು ಹೋಗೋಣ ಅಂತೇಳಿ ಮಾತ್ರ ಇಲ್ಲಿಗೆ ಬಂದಿದ್ದೇನೆ. ಸೊ ಇವತ್ತು ನಮ್ಮ ಗಂಗಾಧರಜ್ಜನ ಪಾದಗಳ ಕಮಲಗಳಿಗೆ ನನ್ನ ಕೋಟಿ ನಮಸ್ಕಾರಗಳು. ಏಕೆಂದರೆ ನಮಗೆಲ್ಲರೂ ಕೂಡ ಮಾರ್ಗದರ್ಶನವನ್ನು ಕೊಡ್ತಾ ಇದ್ದಾರೆ. ಜೀವನದಲ್ಲಿ ಬುದ್ಧಿವಂತಿಕೆ ಜೊತೆಯಲ್ಲಿ ಹೃದಯವಂತಿಕೆಯನ್ನು ಕೂಡ ಇರಬೇಕು. ನೀವು ಹೃದಯವಂತಿಕೆಯನ್ನು ತೋರಿಸ್ಬಿಟ್ಟು ಇಷ್ಟೊತ್ತು ಈ ಸಮಾರಂಭ, ಈ ಧರ್ಮಸಭೆ ಚೆನ್ನಾಗಿ ನಡೀಲಿ ಅಂತೇಳಿ ತಾವೆಲ್ಲ ಕಾಯ್ಕೊಂಡು ಕೂತಿದ್ದೀರಿ. ಸೊ ಸರಿಯಾಗಿ ಕೆಲಸ ಮಾಡಿದಾಗ ಮಾತ್ರ ಮನುಷ್ಯನಿಗೆ ತೃಪ್ತಿ ಇರ್ತದೆ. ಇವತ್ತು ಶ್ರೀಗಳು ಬೆಂಗಳೂರಿನಲ್ಲೂ ಕೂಡ ಒಂದು ಹೊಸ ಅಲ್ಲಿ ಒಂದು ಗುರುಭವನ ಪ್ರಾರಂಭ ಆಗ್ತಾ ಇದೆ. ನಾನು ದಾಸಾಶ್ರಮಕ್ಕೆ ಕಾರ್ಯಾಧ್ಯಕ್ಷನಾಗಿ ಕೆಲಸ ಮಾಡ್ತಿದ್ದೆ. ಸೊ ರಾಜಾಜಿನಗರದಲ್ಲಿ ಸುಮಾರು 1.5-2 ಎಕರೆ ಜಮೀನು ಹಿಂದೆ ನನ್ನ ಭಾಳ ಬೇಕಾದವರು ನನಗೆ ಆ ಜವಾಬ್ದಾರಿಯನ್ನು ವಹಿಸಿದ್ದು. ಸೊ ಶ್ರೀಗಳ ಏನಾದ್ರು ಮಾಡಿ ಆ ಜವಾಬ್ದಾರಿಯನ್ನು ವಹಿಸಬೇಕು ಅಂತೇಳಿ ನಾನು ನನ್ನ ಬಾಲ್ಯ ಸ್ನೇಹಿತರೆಲ್ಲ ಅದಕ್ಕೆ ಟ್ರಸ್ಟಿಗಳಾಗಿದ್ದು ನಾವೆಲ್ಲ ಬಿಟ್ಟು ಈಗ ಅಲ್ಲೊಂದು ದೊಡ್ಡ ಬೆಂಗಳೂರಿನಲ್ಲಿ ಒಂದು ಕೇಂದ್ರ ಸ್ಥಳ ಆಗಬೇಕು, ಶ್ರೀಗಳು ಅಲ್ಲಿ ಬರಬೇಕು, ಅಲ್ಲಿ ಜನರಿಗೆ ಅನುಕೂಲ ಆಗಬೇಕು ಅಂಥೇಳಿ ಇವತ್ತು ಆ ಜಾಗ ಕೂಡ ನಾನು ರಾಜೀನಾಮೆ ಕೊಟ್ಟು ಶ್ರೀಗಳಿಗೆ ಆ ಜವಾಬ್ದಾರಿಯನ್ನು ಅಲ್ಲಿ ವಹಿಸಿ ಈಗಾಗಲೇ ಅವರ ಅಧ್ಯಕ್ಷರಾಗಿ ಇಟ್ಕೊಂಡು ಅಲ್ಲೂ ಕೂಡ ಗುರುಭವನ ಕಟ್ಟುವಂಥ ಕೆಲಸ, ಭೂಮಿ ಪೂಜೆಯನ್ನು ನಮ್ಮ ಜೈನ ಮಾರ್ಗದರ್ಶನ ದಿನವನ್ನು ತೆಗೆದುಕೊಂಡು ಇವತ್ತು ಕೆಲಸ ಕೂಡ ಪ್ರಾರಂಭ ಆಗ್ತಾ ಇದೆ.